ನಮಸ್ಕಾರ ಗೆಳೆಯರು, ಎಲ್ಲರಿಗೂ ನಮ್ಮ ಹೊಸ ಯೂಟ್ಯೂಬ್ ವಿಡಿಯೋಕ್ಕೆ ಸ್ವಾಗತ. ಬಹಳ ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ. ಇನ್ ಮುಂದೆ ವಿಡಿಯೋಸ್ ನ ಜಾಸ್ತಿನೇ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ ಸಪೋರ್ಟ್ ಇರ್ಬೇಕು ಅಷ್ಟೇ. ನೀವೇನಾದ್ರೂ ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳಕ್ ಬಂದಿದ್ದೀನಿ ಎಐ ರಿನೋವೇಷನ್ ವಿಡಿಯೋಸ್ ನ ಕ್ರಿಯೇಟ್ ಮಾಡೋದು ಹೇಗಂತ. ಇವಾಗಲೇ ಈ ತರ ರಿನೋವೇಷನ್ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಜಾಸ್ತಿ ಜನ ತುಂಬಾನೇ ಅರ್ನ್ ಮಾಡ್ತಾ ಇದಾರೆ. ನೀವು ಕೂಡ ಈ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಈ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡೋದು ಹೇಗಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಒಂದೊಂದ್ ಸ್ಟೆಪ್ ನೇ ಫಾಲೋ ಮಾಡ್ತಾ ಹೋಗಿ ನೀವೇ ಎಡಿಟ್ ಮಾಡೋದನ್ನ ಆರಾಮಾಗಿ ಕಳಿತೀರಾ. ಮೊದಲೊಂದು ವಿಷಯನ ನೆನ್ಪಿಟ್ಕೊಳ್ಳಿ, ಈ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ನೀವು ಕೂಡ ತುಂಬಾನೇ ಅರ್ನ್ ಮಾಡಬಹುದು. ಮತ್ತಿನ ತಡ ಬನ್ನಿ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ನೀವು ಪಿಂಟ್ರೆಸ್ಟ್ ಆಪ್ ನ ಓಪನ್ ಮಾಡ್ಕೋಬೇಕು. ಈ ಒಂದು ಆಪ್ ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ನೀವು ಯಾವ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿದೀರಾ ಅದನ್ನ ಅಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ನಾನು ಸ್ವಿಮ್ಮಿಂಗ್ ಪೂಲ್ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ತಾ ಇದೀನಿ. ಅದಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ ಅಂತ ಸರ್ಚ್ ಮಾಡ್ತಾ ಇದೀನಿ. ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಬಹಳ ತರದ ವಿಡಿಯೋಸ್ ಬರ್ತವೆ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಆ ವಿಡಿಯೋನ ಡೌನ್ಲೋಡ್ ಮಾಡಿ. ನಾನಂತೂ ಈ ವಿಡಿಯೋನ ಸೆಲೆಕ್ಟ್ ಮಾಡಿದೀನಿ. ಡೌನ್ಲೋಡ್ ಮಾಡೋದಕ್ಕೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ ಇಮೇಜ್ ಡೌನ್ಲೋಡ್ ಆಗಿರುತ್ತೆ. ಇವಾಗ ಪಿಂಟ್ರೆಸ್ಟ್ ಆಪ್ ಇಂದ ಬ್ಯಾಕ್ ಬಂದ್ಬಿಟ್ಟು ಚಾಟ್ ಜಿಪಿಟಿ ನ ಓಪನ್ ಮಾಡ್ಕೋಬೇಕು. ಇದು ಕೂಡ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಆಪ್ ಓಪನ್ ಆದ್ಮೇಲೆ ಇಲ್ಲಿ ಮೇಲೆ 2 ಡಾಟ್ ಲೈನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಸ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ GPTS ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಮೇಲೆ ಸರ್ಚ್ ಮಾಡಬೇಕು ರಿಸ್ಟೋರೇಷನ್ ಟೈಮ್ ಲ್ಯಾಪ್ಸ್ ಅಂತ. ಇಲ್ಲಿ ಒಂದು ಫೈಲ್ ಕಾಣುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಸ್ವಲ್ಪ ತೆಳಗೆ ಸ್ಕ್ರೋಲ್ ಮಾಡಿ, ಸ್ಟಾರ್ಟ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ನೀವೇನಲ್ಲಿ ಪಿಂಟ್ರೆಸ್ಟ್ ಇಂದ ಡೌನ್ಲೋಡ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಸರ್ಚ್ ಅಲ್ಲಿ ಸ್ಟಾರ್ಟ್ ಅಂತ ಟೈಪ್ ಮಾಡಿ, ಸೆಂಡ್ ಮಾಡಿ. ಇದು ನಿಮ್ಗೆ ಇವಾಗ ಇಮೇಜ್ ಪ್ರಾಂಪ್ಟ್ ಮತ್ತು ವಿಡಿಯೋ ಪ್ರಾಂಪ್ಟ್ ಎರಡು ಕೊಡುತ್ತೆ. ಏನಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಓಕೆ, ನಾನ್ ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ಹೈ ಕ್ವಾಲಿಟಿ ನಲ್ಲಿ ಇಮೇಜ್ ನ ಹೇಗೆ ಜನರೇಟ್ ಮಾಡೋದಂತ. ಅದು ಕೂಡ ಅನ್ಲಿಮಿಟೆಡ್ ಆಗಿ. ಕ್ರಿಯೇಟ್ ಮಾಡೋಕೆ ನೀವು ಫಸ್ಟ್ ಇಮೇಜ್ ಪ್ರಾಂಪ್ಟ್ ನ ಕಾಪಿ ಮಾಡಿ. ಇವಾಗ ಬ್ಯಾಕ್ ಬಂದ್ಬಿಟ್ಟು ಗೂಗಲ್ ಓಪನ್ ಮಾಡ್ಕೊಂಡು ಸರ್ಚ್ ಅಲ್ಲಿ ವಿಸ್ಕೆ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆಬ್ಸೈಟ್ ನ ವಿಸಿಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಬ್ರೌಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಎಂಟರ್ ಟೂಲ್ ಮೇಲೆ ಕ್ಲಿಕ್ ಮಾಡಿ. ಹೇಗಂದ್ರೆ ನಾನು ಶಾರ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು 9:16 ರೇಷಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ. ಆಮೇಲೆ ಇಲ್ಲಿ ಯಾರೋ ಮೇಲೆ ಕ್ಲಿಕ್ ಮಾಡಿ ನಿಮ್ ಇಮೇಜ್ ಜನರೇಟ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕು, ನಿಮ್ ಇಮೇಜ್ ಜನರೇಟ್ ಆಗ್ಬಿಡುತ್ತೆ. ಡೌನ್ಲೋಡ್ ಮಾಡೋದಕ್ಕೆ ಇದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ, ಆಮೇಲೆ ಡೌನ್ಲೋಡ್ ಮಾಡಿ. ಆಮೇಲೆ ಹಳೆ ಪ್ರಾಂಪ್ಟ್ ನ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡ್ಬಿಡಿ. ಮತ್ತೆ ಇವಾಗ ನಾವು ಬ್ಯಾಕ್ ಬರೋಣ ಚಾಟ್ ಜಿಪಿಟಿಗೆ. ಇವಾಗ ಸೆಕೆಂಡ್ ಇಮೇಜ್ ಪ್ರಾಂಪ್ಟ್ ನ ಕಾಪಿ ಮಾಡೋಣ. ಆಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಸೆಕೆಂಡ್ ಇಮೇಜ್ ಜನರೇಟ್ ಆಗ್ಬಿಟ್ಟಿದೆ, ಇದನ್ನ ಡೌನ್ಲೋಡ್ ಮಾಡೋಣ ಇದೇ ತರ. ಆಮೇಲೆ ಮತ್ತೆ ಹಳೆ ಪ್ರಾಂಪ್ಟ್ ನ ರಿಮೂವ್ ಮಾಡೋಣ. ಇವಾಗ ಮತ್ತೆ ಚಾಟ್ ಜಿಪಿಟಿಗೆ ಬ್ಯಾಕ್ ಬಂದ್ಬಿಟ್ಟು ಮೂರನೇ ಇಮೇಜ್ ಪ್ರಾಂಪ್ಟ್ ನ ಕಾಪಿ ಮಾಡಿ. ಮತ್ತೆ ವಾಪಸ್ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ, ಮತ್ತೆ ಸೆಂಡ್ ಮಾಡ್ಬಿಡಿ. ಓಕೆ, ಇವಾಗ ನಮ್ ಥರ್ಡ್ ಇಮೇಜ್ ಕೂಡ ಜನರೇಟ್ ಆಗ್ಬಿಟ್ಟಿದೆ. ಇದನ್ನು ಕೂಡ ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಬಿಡೋಣ ಅಷ್ಟೇ. ಇದೇ ತರ ನೀವು ಎಲ್ಲ ಇಮೇಜ್ ನ ಜನರೇಟ್ ಮಾಡ್ಬೇಕಾಗುತ್ತೆ. ನಾನು ಕೂಡ ಬೇಗ ಜನರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆಯ್ತು, ಇವಾಗ ನಮ್ ಎಲ್ಲ ಇಮೇಜ್ ಇವಾಗ ಜನರೇಟ್ ಆಗಿದೆ. ಇವಾಗ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇಮೇಜ್ ನ ತಗೊಂಡೋಗಿ ವಿಡಿಯೋಕ್ಕೆ ಹೇಗೆ ಕನ್ವರ್ಟ್ ಮಾಡೋದಂತ. ಇದನ್ನ ಮಾಡೋದಕ್ಕೆ ನೀವು ಫಸ್ಟ್ ನಿಮ್ ಗೂಗಲ್ ನ ಓಪನ್ ಮಾಡ್ಕೊಂಡು ಸರ್ಚ್ ಅಲ್ಲಿ ಫ್ಲೋ AI ಅಂತ ಸರ್ಚ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಇವಾಗ ನೀವು ಇಲ್ಲಿ ಯಾವ್ದಾದ್ರು ಗೂಗಲ್ ಅಕೌಂಟ್ ಇಂದ ಸೈನ್ ಅಪ್ ಮಾಡ್ಬೇಕು. ಇವಾಗ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ತೆಳಗಡೆ ನಿಮ್ಗೆ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋಕ್ಕೆ ಸೆಲೆಕ್ಟ್ ಮಾಡಿ. ಇದು ಫ್ರೇಮ್ ಗೆ ಸೆಲೆಕ್ಟ್ ಆಗಿರುತ್ತೆ. ಇನ್ನೊಂದು ಆಪ್ಷನ್ ಗೆ ಸೆಲೆಕ್ಟ್ ಮಾಡಿ. ರೇಷಿಯೋನ 9:16 ಸೆಲೆಕ್ಟ್ ಮಾಡಿ. ಸ್ಪೀಡ್ ಬಂದ್ಬಿಟ್ಟು 1x ಇರ್ಲಿ. ಅದಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ಡೈರೆಕ್ಟ್ ಆಗಿ ಗ್ಯಾಲರಿಗೆ ಹೋಗ್ತೀರಾ. ಇಲ್ಲಿ ನೀವು ಫಸ್ಟ್ ಇಮೇಜ್ ಮತ್ತು ಸೆಕೆಂಡ್ ಇಮೇಜ್ ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಮತ್ತೆ ಚಾಟ್ ಜಿಪಿಟಿಗೆ ಬಂದ್ಬಿಟ್ಟು ಇವಾಗ ಇಲ್ಲಿಂದ ಫಸ್ಟ್ ವಿಡಿಯೋ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮತ್ತೆ ಗೂಗಲ್ ಫ್ಲೋ ನಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಆಮೇಲೆ ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೇಟ್ ಮಾಡಿ. ಓಕೆ, ಇವಾಗ ನಮ್ ವಿಡಿಯೋ ರೆಡಿ ಆಗ್ಬಿಟ್ಟಿದೆ. ನಾನ್ ನಿಮ್ಗೆ ವಿಡಿಯೋನ ಒಂದ್ಸಲ ತೋರಿಸ್ತೀನಿ. ಇವಾಗ ನಾವ್ ಇಲ್ಲಿಂದ ಇದನ್ನ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡೋಣ. ಇದನ್ನ ಒರಿಜಿನಲ್ ಕ್ವಾಲಿಟಿಲಿ ಡೌನ್ಲೋಡ್ ಮಾಡೋಣ. ಇವಾಗ ನಾವು ಮತ್ತೆ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಥರ್ಡ್ ಇಮೇಜ್ ನ ಸೆಲೆಕ್ಟ್ ಮಾಡೋಣ. ಇವಾಗ ಮತ್ತೆ ಸೆಕೆಂಡ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಫೋರ್ತ್ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಚಾಟ್ ಜಿಪಿಟಿಗೆ ಬಂದ್ಬಿಟ್ಟು ಸೆಕೆಂಡ್ ವಿಡಿಯೋ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಬ್ಯಾಕ್ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಇಲ್ಲಿ ಮತ್ತೆ ಜನರೇಟ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ಇವಾಗ ನಮ್ ವಿಡಿಯೋ ಜನರೇಟ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಈ ವಿಡಿಯೋನ ನೀವು ಕ್ರಿಯೇಟ್ ಮಾಡೋಕೆ ನಿಮ್ಗೆ ತುಂಬಾನೇ ಪೇಷನ್ಸ್ ಇರಬೇಕು. ಹಾಗೆ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.